ನೀವೇನಾದ್ರೂ ಒಂದು ಒಳ್ಳೆ ಗೇಮಿಂಗ್ ಹೆಡ್ಫೋನ್ ತಗೋಬೇಕು, ಅದು ಒಂದು 2 ರಿಂದ 3 ಸಾವಿರದ ಒಳಗಡೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಹಾಗೆ ಯಾವ್ದು ತಗೋಬೇಕು ಮತ್ತೆ ಯಾವ್ದು ಬೆಸ್ಟ್ ಇದೆ ಈ ಪ್ರೈಸ್ ರೇಂಜ್ ಅಂತ ಗೊತ್ತಾಗುತ್ತೆ. ಅಂಡ್ ವಿಡಿಯೋ ಕೊನೆಯಲ್ಲಿ ಗೇಮಿಂಗ್ಗೆ ವೈರ್ಡ್ ಹೆಡ್ಫೋನ್ ಬೆಸ್ಟಾ ವೈರ್ಲೆಸ್ ಹೆಡ್ಫೋನ್ ಬೆಸ್ಟಾ ಅಂತ ಹೇಳ್ತೀನಿ. ಆಮೇಲೆ ಡಿಸೈಡ್ ಮಾಡಿ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ. ವೆಲ್ಕಮ್ ಬ್ಯಾಕ್ ಟು ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನು ಲೇಟ್ ಮಾಡಲ್ಲ, ಡೈರೆಕ್ಟ್ ವಿಡಿಯೋಗೆ ಬರೋಣ. ನಾನು ಒಂದು 5 ಬೆಸ್ಟ್ ಆಫ್ ದ ಬೆಸ್ಟ್ ಗೇಮಿಂಗ್ ಹೆಡ್ಫೋನ್ನ ಪಿಕ್ ಮಾಡಿದ್ದೀನಿ. ಅದರಲ್ಲಿ ಟಾಪ್ 5 ಇರೋದು ಜೆಬ್ರಾನಿಕ್ ಜೆಬ್ ಲೈಟ್ ವೈರ್ಡ್ ಹೆಡ್ಫೋನ್. ಲುಕ್ ವೈಸ್ ಗೇಮಿಂಗ್ ಥೀಮ್ ಇದೆ, RGB ಲೈಟ್ ಇಂದ ಅಂಡ್ ಅದರಲ್ಲಿ ಕಂಫರ್ಟ್ ಪ್ಯಾಡೆಡ್ ಹೆಡ್ ಬ್ಯಾಂಡ್ ನ ಕೊಟ್ಟಿದ್ದಾರೆ. ಹೆಡ್ಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ ಅಂಡ್ ಸಾಫ್ಟ್ ಕುಷನ್ ಕೊಟ್ಟಿರೋದ್ರಿಂದ ಲಾಂಗ್ ಟೈಮ್ ವರೆಗೂ ಯೂಸ್ ಮಾಡಬಹುದು, ಕಿವಿ ಅಷ್ಟು ಪೇನ್ ಬರೋದಿಲ್ಲ. ಅಂಡ್ ಇದರಲ್ಲಿ 2.4 ಮೀಟರ್ ಲಾಂಗ್ ಸ್ಟ್ರಾಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಹೆಡ್ ನ ಫ್ಲೆಕ್ಸಿಬಲ್ ಆಗಿ ಆ ಕಡೆ ತಿರುಗಿದ್ರು ಏನು ಅನ್ಕಂಫರ್ಟ್ ಫೀಲ್ ಆಗೋದಿಲ್ಲ. ಜೊತೆಗೆ ಫ್ಲೆಕ್ಸಿಬಲ್ ಮೈಕ್ ನ ಕೊಟ್ಟಿರೋದ್ರಿಂದ ಯಾವ ಕಡೆಗೆ ಬೇಕೋ ಆ ಕಡೆ ಟರ್ನ್ ಮಾಡ್ಕೋಬಹುದು. ಆಲ್ಸೋ ಇದರಲ್ಲಿ 7.1 ಸರೌಂಡೆಡ್ ಸೌಂಡ್ ಎಫೆಕ್ಟ್ಸ್ ನ ಸಪೋರ್ಟ್ ಮಾಡುತ್ತೆ. ಗೇಮಿಂಗ್ ಫುಡ್ ಸ್ಟೆಪ್ಸ್ ಲೈಕ್ ಪಬ್ಜಿ, BGM ಅಂತ ಗೇಮರ್ಸ್ಗೆ ಇದು ಬೆಸ್ಟ್ ಹೆಡ್ಫೋನ್ ಆಗುತ್ತೆ. ಆಲ್ಸೋ ಇದರಲ್ಲಿ ಡಾಲ್ಬಿ ಅಟ್ಮಾಸ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ನೀವು ಮೂವೀಸ್ ಮತ್ತೆ PC ಗೇಮ್ಸ್ ನ ಆಡಬೇಕಾದ್ರೆ. ಅಂಡ್ ಇದರಲ್ಲಿ 50mm ಮ್ಯಾಗ್ನೆಟ್ ನಿಯೋಡಿಮ್ ಡ್ರೈವರ್ ಯೂನಿಟ್ ನ ಕೊಟ್ಟಿದ್ದಾರೆ. ಬೆಸ್ಟ್ ಬೇಸ್ ಬೂಸ್ಟ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂಡ್ ಜೊತೆಗೆ ಸೌಂಡ್ ಐಸೋಲೇಷನ್ ಇರೋದ್ರಿಂದ ಆಲ್ಮೋಸ್ಟ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ನ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಇದು ಎಲ್ಲದಕ್ಕೂ ಕಂಫರ್ಟಬಲ್ ಆಗುತ್ತೆ. ಜೊತೆಗೆ ಇದರಲ್ಲಿ 3.5mm ಜಾಕ್ ಸಪೋರ್ಟ್ ಮಾಡೋದ್ರಿಂದ ನೀವು PC ಗೆ ಅವ್ರ Xbox, PlayStation, ಸ್ಮಾರ್ಟ್ ಫೋನ್ ಎಲ್ಲ ಡಿವೈಸ್ಗೂ ಯೂಸ್ ಮಾಡ್ಕೋಬಹುದು. ಅಂಡ್ ಇದ್ರ ಪ್ರೈಸ್ ಸದ್ಯಕ್ಕೆ ಅಮೆಝಾನ್ ಅಲ್ಲಿ 2199 ಇದೆ. ಸೊ ನನ್ನ ಕೇಳಿದ್ರೆ ಬೆಸ್ಟ್ ಆಫ್ ಕಮ್ಮಿ ಪ್ರೈಸ್ ಅಲ್ಲಿ ಇದು ಅಂತ ಹೇಳ್ಬೋದು. ಇನ್ನು ನಂಬರ್ 4 ಅಲ್ಲಿ JBL 100 ವೈರ್ ಹೆಡ್ಫೋನ್ ಇದೆ. ಇದು ಅಮೆಝಾನ್ ಅಲ್ಲಿ ಓವರ್ 15,000 ರಿವ್ಯೂ ನ ತಗೊಳುತ್ತೆ. ಇದು ನೋಡಕ್ಕೆ ಕ್ಲಾಸಿಕ್ ಲುಕ್ ಫೀಲ್ ಕೊಡುತ್ತೆ. ಲೈಟ್ ವೆಯ್ಟ್ ಡ್ಯೂರಬಲ್ ಹೆಡ್ ಬ್ಯಾಂಡ್ ಕೊಟ್ಟಿದ್ದಾರೆ. ಇದು ಲಾಂಗ್ ಲಾಸ್ಟಿಂಗ್ ಕಂಫರ್ಟ್ ಆಗಿ ಇರುತ್ತೆ. ತುಂಬಾ ಟೈಮ್ ಯೂಸ್ ಮಾಡಬಹುದು, ಅನ್ಕಂಫರ್ಟ್ ಫೀಲ್ ಆಗೋದಿಲ್ಲ. ಬಿಕಾಸ್ ಏರ್ ಫುಲ್ ಮೆಮೊರಿ ಫಾರ್ಮ್ ಕವರ್ ಆಗುತ್ತೆ, ಸಾಫ್ಟ್ ಆಗಿರುತ್ತೆ, ನಿಮ್ಗೆ ಅಷ್ಟು ಪೇನ್ ಬರೋದಿಲ್ಲ. ಅಂಡ್ ಇದರಲ್ಲಿ 40mm ರಿಯಲಿಸ್ಟಿಕ್ ಡೈನಾಮಿಕ್ ಡ್ರೈವರ್ ಯೂನಿಟ್ ನ ಕೊಟ್ಟಿರೋದ್ರಿಂದ ಸೌಂಡ್ ಎಫೆಕ್ಟ್ಸ್ ಅಂಡ್ ಕ್ವಾಲಿಟಿಲಿ ಸೂಪರ್ ಅನ್ಬೋದು. ಜೊತೆಗೆ ಕ್ವಾಂಟಮ್ ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ವೆನ್ ವಿ ವಾಚಿಂಗ್ ಮೂವೀಸ್ ಅಂಡ್ PC ಗೇಮ್ಸ್ ಅಲ್ಲಿ. ಅಂಡ್ ಜೊತೆಗೆ 120 ಮೀಟರ್ ಕ್ವಾಲಿಟಿಯ ಹೆಡ್ಫೋನ್ಸ್ ಕೇಪಬಲ್ ಇದೆ. ಫ್ಲೆಕ್ಸಿಬಲ್ ಆಗಿ ಮೂವ್ ಆಗೋದಕ್ಕೂ ತೊಂದರೆ ಆಗೋದಿಲ್ಲ. ಇನ್ನು ಬಾಕ್ಸ್ ಅಲ್ಲಿ JBL ಕ್ವಾಂಟಮ್ ಹೆಡ್ಸೆಟ್, ರಿಮೂವಲ್ ಮೈಕ್ ಗೆ ವಿಂಡ್ ಶೀಲ್ಡ್ ನ ಕೊಡ್ತಾರೆ. ಜೊತೆಗೆ 1 year ವ್ಯಾರಂಟಿ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಪ್ರೆಸೆಂಟ್ ಆಗಿ ಅಮೆಝಾನ್ ಅಲ್ಲಿ 2276 ರುಪೀಸ್ಗೆ ಸಿಗುತ್ತೆ. ಒಂದು ಬ್ರಾಂಡೆಡ್ ಅಂಡ್ ಗುಡ್ ಕ್ವಾಲಿಟಿ ಸೌಂಡ್ ಗೆ ಬೆಸ್ಟ್ ಆಪ್ಷನ್ ಈ ಪ್ರೈಸ್ ರೇಂಜ್ ಅಲ್ಲಿ. ಇನ್ನು ನಂಬರ್ 3 ಅಲ್ಲಿರೋದು ಎಕ್ಸಾ E900 ವೈರ್ಡ್ ಹೆಡ್ಫೋನ್. ಇದು ನೋಡಕ್ಕೆ ಸೇಮ್ ಆಸ್ HyperX ಕ್ಲೌಡ್ ಹೆಡ್ಫೋನ್ ತರನೇ ಕಾಣುತ್ತೆ. ಕಂಫರ್ಟಬಲ್ ಡಿಸೈನ್, ಅಡ್ಜಸ್ಟಬಲ್ ಮೆಟಲ್ ಹೆಡ್ ಬ್ಯಾಂಡ್ ಕೊಟ್ಟಿದ್ದಾರೆ. ಆಲ್ಸೋ ಮೆಮೊರಿ ಫಾರ್ಮ್ ಕುಷನ್ ನ ಕೊಟ್ಟಿರೋದ್ರಿಂದ ಇದು ಕೂಡ ಲಾಂಗ್ ಲಾಸ್ಟಿಂಗ್ ವರೆಗೂ ಯೂಸ್ ಮಾಡಬಹುದು. ಕಿವಿಗೆ ಅಷ್ಟು ಪೇನ್ ಆಗೋದಿಲ್ಲ, ಲೈಟ್ ವೈಟ್ ಇರೋದ್ರಿಂದ ಅಷ್ಟು ಫೀಲ್ ನಿಮ್ಗೆ ಕಾಣಿಸೋದಿಲ್ಲ. ಸೊ ಇದರಲ್ಲಿ ಡಿಟ್ಯಾಚಬಲ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ನಾಯ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಅಂಡ್ ಹೈ ಕ್ವಾಲಿಟಿ ವಾಯ್ಸ್ ಕಾಲ್ ಕೊಡುತ್ತೆ ವೆನ್ ಗೇಮಿಂಗ್ ಅಲ್ಲಿ. ಅಂಡ್ ಆಲ್ಸೋ ಇದರಲ್ಲಿ ಹೈ ಕ್ವಾಲಿಟಿ 50mm ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ಗೇಮಿಂಗ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಮೇಜರ್ ಆಗಿ ನಾವು ಪಬ್ಜಿ ಮತ್ತೆ BGM ಹೈ ಎಂಡ್ PC ಗೇಮ್ಸ್ ನ ಆಡಬೇಕಾದ್ರೆ ಆ ಫುಟ್ ಸ್ಟೆಪ್ಸ್ ಮತ್ತೆ ಆ ಗನ್ ಸೌಂಡ್ ಡೈರೆಕ್ಷನ್ ನ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ಒಂದು ಹೆಡ್ಫೋನ್ ಅಲ್ಲಿ. ಇದು ಸಹ ಆಲ್ಮೋಸ್ಟ್ ಕಂಪೇಟಬಲ್ ಫಾರ್ ಆಲ್ ಡಿವೈಸಸ್. ಯಾವ್ದ್ರಲ್ಲಿ 3.5mm ಜಾಕ್ ಸಪೋರ್ಟ್ ಮಾಡುತ್ತೋ ಲೈಕ್ PC, Xbox, PlayStation, ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ ಈ ತರ ಎಲ್ಲ ಡಿವೈಸ್ಗೂ ಸಪೋರ್ಟ್ ಮಾಡುತ್ತೆ. ನೆನಪಿರ್ಲಿ, ಓಲ್ಡ್ ವರ್ಷನ್ Xboxಗೆ ಒಂದು ಎಕ್ಸ್ಟ್ರಾ ಅಡಾಪ್ಟರ್ ನಾವು ತಗೋಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ಇವರು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದು ಸಹ ಬೆಸ್ಟ್ ಗೇಮಿಂಗ್ ಹೆಡ್ಫೋನ್ ಆಗುತ್ತೆ. ಅಂಡ್ ಇದು ಪ್ರೆಸೆಂಟ್ ಆಗಿ 2590ಗೆ ಸಿಗುತ್ತೆ. ಈ ಪ್ರೈಸ್ ರೇಂಜ್ಗೆ ಇದು ಸೂಪರ್ ಅಂತಾನೆ ಹೇಳ್ಬೋದು. ಅಂಡ್ ಆರಾಮಾಗಿ ಇದನ್ನ ತಗೋಬಹುದು.
ಇನ್ನು ನಂಬರ್ 2 ಅಲ್ಲಿರೋದು ಕಾಸ್ಮಿಕ್ ಬೈಟ್ ಇಮ್ಮೋರ್ಟಲ್ ವೈರ್ಲೆಸ್ ಪ್ಲಸ್ ವೈಲ್ಡ್ ಹೆಡ್ಫೋನ್. ಇದು ನೋಡಕ್ಕೆ ಸ್ಟೈಲಿಶ್ ಆಗಿ ಕಾಣುತ್ತೆ. ಹೆಡ್ಫೋನ್ ಹಾಕೊಂಡಾಗ ಅಂಡ್ ಹೆಡ್ಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಇದನ್ನ ಫ್ಯಾಬ್ರಿಕ್ ಕುಶನ್ ಇಂದ ಮಾಡಿದ್ದಾರೆ. ವಿತ್ RGB ಲೈಟ್ ಡಿಸ್ಪ್ಲೇ ಫಂಕ್ಷನ್ ಮಾಡುತ್ತೆ ನಾವು ಗೇಮ್ ನ ಆಡುವಾಗ. ಅಂಡ್ 204 GHz ವೈರ್ಲೆಸ್ ಅಂಡ್ ವೈರ್ಡ್ ಫಾರ್ ಆಲ್ ಡಿವೈಸ್ ಅಂದಾಗ ನಿಜ ಥಿಂಕ್ ಮಾಡಬೇಕಾಗುತ್ತೆ. ಅಂಡ್ ಇದರಲ್ಲಿ 20 ms ಅಲ್ಟ್ರಾ ಲೋ ಲೇಟೆನ್ಸಿ ಇರೋದ್ರಿಂದ ಲ್ಯಾಗ್ ಫ್ರೀ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಮಾಡಬಹುದು. ಅಂಡ್ ಫುಲ್ ಚಾರ್ಜ್ ಮಾಡಿದ್ರೆ ಇದು ಅಪ್ ಟು 40 hours ಗಂಟ ಕಂಟಿನ್ಯೂಸ್ ಪ್ಲೇಬ್ಯಾಕ್ ಟೈಮ್ ನ ಕೊಡುತ್ತೆ. ಅಂಡ್ ವೈರ್ಡ್ ಸ್ವಲ್ಪ ಕಿರಿಕಿರಿ ಆದ್ರೆ ವೈರ್ಲೆಸ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು. ವಿತ್ 20 ms ಲೋ ಲೇಟೆನ್ಸಿ ಇಂದ ಆರಾಮಾಗಿ ಗೇಮಿಂಗ್ಗೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂದ್ರೆ ಎಸ್ ಇದ್ರಲ್ಲೂ ಸಹ 50 mm ಪವರ್ಫುಲ್ ಡ್ರೈವರ್ ಯೂನಿಟ್ ನ ಕೊಟ್ಟಿರೋದ್ರಿಂದ ಕ್ಲಿಯರ್ ಸೌಂಡ್ ಮತ್ತೆ ಮೂವಿ ಆಲ್ಸೋ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು. ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಅಂಡ್ ಆಲ್ಸೋ ಇದು ಸಹ ಎಲ್ಲ ಕಂಫರ್ಟಬಲ್ ಡಿವೈಸ್ಗೆ ಸಪೋರ್ಟ್ ಮಾಡುತ್ತೆ. ಲೈಕ್ PC, ಸ್ಮಾರ್ಟ್ಫೋನ್, PS4, Xbox ಎಲ್ಲದೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಇದು ಪ್ರೆಸೆಂಟ್ ಆಗಿ ನಿಮಗೆ 2599 ಅಂದ್ರೆ 2600ಗೆ ಅಮೆಝಾನ್ ಅಲ್ಲಿ ಇದು ಸಿಗುತ್ತೆ. ಕಮ್ಮಿ ಪ್ರೈಸ್ ಗೆ ಇದು ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಆರಾಮಾಗಿ ಇದನ್ನ ತಗೋಬಹುದು. ನಂಬರ್ 1 ಅಲ್ಲಿ ಇರೋದು ರೇಸರ್ ಕ್ರಾಕಿಂಗ್ ಎಕ್ಸ್ ಲೈಟ್. ಇದು ನೋಡಕ್ಕೆ ಒಂದು ಪ್ರೀಮಿಯಂ ಲುಕ್ ಆಗಿ ಕಾಣುತ್ತೆ. ಹೆಡ್ ಗೆ ಹಾಕೊಂಡಾಗ ಇದ್ರ ಫ್ರೇಮ್ ಹೆವಿ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಮೂವ್ ಆದ್ರೂ ಅಷ್ಟು ಅನ್ಕಂಫರ್ಟ್ ಫೀಲ್ ಆಗೋದಿಲ್ಲ. ಕಿವಿಗೆ ಕಂಫರ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇದು 230 ಗ್ರಾಮ್ ವೆಯ್ಟ್ ಇರೋದ್ರಿಂದ ಅಷ್ಟು ವೆಯ್ಟ್ ಫೀಲ್ ಆಗೋದಿಲ್ಲ. ಆಲ್ಮೋಸ್ಟ್ ಲೈಟ್ ವೆಯ್ಟ್ ಅನ್ಬೋದು. ಅಂಡ್ ಬೆಂಡಬಲ್ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಕೊಟ್ಟಿರೋದ್ರಿಂದ ಯಾವ ಕಡೆ ಬೇಕಾದ್ರೂ ಆ ಕಡೆ ಟರ್ನ್ ಮಾಡ್ಕೊಂಡು ನಾವು ಯೂಸ್ ಮಾಡಬಹುದು. ಜೊತೆಗೆ ಸೌಂಡ್ ಐಸೋಲೇಷನ್ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ನಾಯ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಅಂಡ್ ಇದರಲ್ಲಿ 40 mm ಡ್ರೈವರ್ ಯೂನಿಟ್ ಕೊಟ್ಟಿದ್ದಾರೆ. ಇದು ಕಂಫರ್ಟಬಲ್ ಫಾರ್ ಸಾಫ್ಟ್ವೇರ್ ಎನೇಬಲ್ ಸರೌಂಡೆಡ್ ಸೌಂಡ್ ನ ಸಪೋರ್ಟ್ ಮಾಡುತ್ತೆ. ನಾವು PC ಗೇಮ್ ನ ಆಡಬೇಕಾದ್ರೆ ಇದರಲ್ಲಿ ಫುಟ್ ಸ್ಟೆಪ್ ಮತ್ತೆ ಗನ್ ಶಾಟ್ ಸೌಂಡ್ಸ್ ನ ಕ್ಲಿಯರ್ ಕಟ್ ಆಗಿ ಕೇಳಿಸುತ್ತೆ. ಇದು ಕೂಡ ಎಲ್ಲ ಕಂಫರ್ಟಬಲ್ ಡಿವೈಸ್ ಗೆ ಸಪೋರ್ಟ್ ಮಾಡುತ್ತೆ. ಲೈಕ್ PC, Xbox, PlayStation, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ ಗೇಮಿಂಗ್ ಅಂತೂ ಇದು ಸೂಪರ್ ಅನ್ಬೋದು. ಸೊ ಇದು ನಿಮ್ಗೆ ಸದ್ಯಕ್ಕೆ 2999 ಅಂದ್ರೆ 3000ಗೆ ಸಿಗುತ್ತೆ. ಸೊ ಬೆಸ್ಟ್ ಸೌಂಡ್ ಕ್ವಾಲಿಟಿ ಅಂಡ್ ಗುಡ್ ಪ್ರೈಸ್ ಆಲ್ಸೋ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೀವು ಇದನ್ನ ಪ್ರಿಫರ್ ಮಾಡಬಹುದು. ಅಂಡ್ ನಿಮ್ಮ ಬಡ್ಜೆಟ್ ಇನ್ನೊಂದು 500 ಜಾಸ್ತಿ ಇದ್ರೆ ನೀವು HyperX Cloud Stinger ಗೆ ಹೋಗಬಹುದು. ಬೆಸ್ಟ್ ಹೆಡ್ಫೋನ್ ಆಗುತ್ತೆ ಫಾರ್ ಗೇಮಿಂಗ್ ಗೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಗೇಮಿಂಗ್ ಗೆ ವೈರ್ಡ್ ಬೆಸ್ಟಾ ಮತ್ತೆ ವೈರ್ಲೆಸ್ ಬೆಸ್ಟಾ ಅಂತ. ಎಸ್ ಇವಾಗ ಬರೋ ಎಲ್ಲ ಇಯರ್ಬಡ್ಸ್ ಗಳಲ್ಲೂ ಕೂಡ ಲೋ ಲೇಟೆನ್ಸಿನ ಕೊಡ್ತಾರೆ. ಬಟ್ ವೈರ್ಲೆಸ್ ಗಿಂತ ವೈರ್ ಅಲ್ಲಿ 0 ಲೇಟೆನ್ಸಿ ನಿಮ್ಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಮಾಡಬಹುದು. ವೈರ್ಲೆಸ್ ಅಲ್ಲಿ ಲಿಟಲ್ ಬಿಟ್ ಒಂದು ಸ್ವಲ್ಪ ಡಿಲೇನ ನೀವು ನೋಡಬಹುದು. ಥಿಂಕ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟೋ ಅದನ್ನ ತಗೊಳ್ಳಿ. ಅಂಡ್ ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಗೇಮ್ ಯಾವುದು ಅಂತ. ಗೈಸ್ ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದ್ರೂ ಯೂಸ್ ಆಗಿದೆ ಅನ್ಕೋತೀನಿ. ಯಾವ್ದು ತಗೋಬಹುದು ಅಂತ ಒಂದು ಚಿಕ್ಕ ಐಡಿಯಾನಾದ್ರೂ ಬಂದಿರುತ್ತೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.